ಹಾಯ್ ಫ್ರೆಂಡ್ಸ್, ಒನನ್ಯ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು. ಡಿಕೆ ಬ್ರದರ್ಸ್ಗೆ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯಾಗಿದ್ದರೆ ಇತ್ತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬಕ್ಕೆ ಅಸ್ತಿತ್ವದ ಪ್ರಶ್ನೆಯಾಗಿದ್ದು, ಅಬ್ಬರದ ಪ್ರಚಾರದ ನಡುವೆ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ. ಇದೀಗ ಚುನಾವಣಾ ಫಲಿತಾಂಶಕ್ಕೂ ಮೊದಲೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲೊಪ್ಪಿಕೊಂಡ್ರಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಹೌದು, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮತದಾನವಾಗಿದ್ದು, ಇದೀಗ ಯಾರು ಗೆಲ್ಲಬಹುದು ಎಂಬ ನಿರೀಕ್ಷೆಗಳು ಹೆಚ್ಚಿವೆ. ಈ ನಡುವೆ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸೋಲನ್ನು ಒಪ್ಪಿಕೊಂಡಂತೆ ಕಾಣ್ತಾ ಇದೆ. ಚುನಾವಣಾ ಫಲಿತಾಂಶದ ಕುರಿತು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಮಾತನಾಡಿ, ಕ್ಷೇತ್ರದಲ್ಲಿ ಯಾರೇ ಗೆದ್ರೂ ಕೂಡ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು. ಆದರೆ ಕಾಂಗ್ರೆಸ್ಗಿಂತ ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಅಂತ ಹೇಳುವ ಮೂಲಕ ಸೋಲಿನ ಸುಳಿವು ಕೊಟ್ಟಿದ್ದಾರೆ. ಅಲ್ಲದೆ ಜಮೀರ್ ಅಹ್ಮದ್ ಖಾನ್, ಕರಿಯ ಕುಮಾರಸ್ವಾಮಿ ಹಾಗೂ ಮುಸ್ಲಿಮರೆಲ್ಲ ಪೈಸೆ ಕೂಡಿ ಹಾಕಿ ಎಚ್ ಡಿ ದೇವೇಗೌಡ ಅವರ ಕುಟುಂಬವನ್ನೇ ಖರೀದಿ ಮಾಡ್ತೇವೆ ಎಂಬ ಹೇಳಿಕೆಗಳು ಸೋಲಿಗೆ ಕಾರಣವಾಗಬಹುದು ಎನ್ನುವ ಅರ್ಥದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಭರಾಟೆ ಜೋರಾಗಿತ್ತು. ಕರ್ನಾಟಕದ 3 ಕ್ಷೇತ್ರದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಪ್ರಚಾರ ಒಂದು ರೀತಿಯಲ್ಲಿ ತುಂಬಾ ಕಲರ್ಫುಲ್ ಆಗಿತ್ತು ಅಂತಾನೆ ಹೇಳಬಹುದು. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಗೆಲ್ಲುವಂತಹ ನಿಟ್ಟಿನಲ್ಲಿ ರಾಜ್ಯದ ಹಲವಾರು ನಾಯಕರು ತಂಡೋಪತಂಡವಾಗಿ ಚನ್ನಪಟ್ಟಣಕ್ಕೆ ಹೋಗಿ ಪ್ರಚಾರವನ್ನ ನಡೆಸಿದ್ರು. ಇನ್ನು ಚುನಾವಣಾ ಪ್ರಚಾರದ ವೇಳೆ ಇಂತಹ ಸಂದರ್ಭದಲ್ಲಿಯೇ ಚುನಾವಣಾ ಪ್ರಚಾರದ ವೇಳೆಯೇ ಜಮೀರ್ ಅಹ್ಮದ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು. ಏನದು ವಿವಾದಾತ್ಮಕ ಹೇಳಿಕೆ? ಇದರಿಂದ ಸಿಪಿ ಯೋಗೇಶ್ವರ್ ಅವರ ಸೋಲ್ ಆಗಬಹುದಾ? ನೋಡೋಣ. ಸ್ನೇಹಿತರೆ, ಮೊನ್ನೆ ಚನ್ನಪಟ್ಟಣದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಂತಹ ಸಚಿವ ಜಮೀರ್ ಅಹ್ಮದ್ ಕಪ್ಪು ವರ್ಣದ ಜನಾಂಗೀಯ ನಿಂದನೆಯನ್ನ ಮಾಡಿದ್ರು. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರವಾಗಿ ಜಮೀರ್ ಅಹ್ಮದ್ ಪ್ರಚಾರಕ್ಕೆ ಇಳಿದಿದ್ರು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಭಾಷಣದ ಮಧ್ಯೆ ಕರಿಯ ಕುಮಾರಸ್ವಾಮಿ ಅಂತ ಟೀಕಿಸಿದ್ದಾರೆ. ಈ ಮೂಲಕ ಕಪ್ಪು ವರ್ಣದ ಜನಾಂಗೀಯ ನಿಂದನೆಯನ್ನ ಮಾಡಿದ್ದಾರೆ. ಪ್ರಚಾರದ ಭಾಷಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡುವ ಭರದಲ್ಲಿ ಬಿಜೆಪಿಯವರಿಗಿಂತ ಕಾಲಾ ಕುಮಾರಸ್ವಾಮಿ, ಕರಿಯ ಕುಮಾರಸ್ವಾಮಿ ಹೆಚ್ಚು ಖತರ್ನಾಕ್ ಅಂತ ಉರ್ದುವಿನಲ್ಲಿ ಹೇಳಿದ್ದಾರೆ. ಆ ವಿಡಿಯೋವನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ನು ಸಿಪಿ ಯೋಗೇಶ್ವರ್ ನಮ್ಮ ಪಕ್ಷದಿಂದ ರಾಜಕೀಯ ಪ್ರಾರಂಭವನ್ನ ಮಾಡಿದ್ರು. ಕೆಲವು ವ್ಯತ್ಯಾಸಗಳಾಗಿ ಬಿಜೆಪಿಗೆ ಹೋದ್ರು. ಜೆಡಿಎಸ್ ಹೋಗಬೇಕು ಅಂತ ಅಂದುಕೊಂಡಿದ್ರು. ಆದರೆ ಕರಿಯ ಕುಮಾರಸ್ವಾಮಿ ಬಿಜೆಪಿಗಿಂತ ಡೇಂಜರ್ ಅಂತ ಜೆಡಿಎಸ್ಗೆ ಹೋಗಿಲ್ಲ ಅಂತ ಸಚಿವ ಜಮೀರ್ ಅವರು ಹೇಳಿದ್ದಾರೆ. ಈ ಹಿಂದೆ ಹಿಜಾಬ್ ಬೇಡ ಅಂತ ಅಂದಿದ್ರಿ, ಈಗ ನಿನ್ಗೆ ಮುಸಲ್ಮಾನರ ಮತ ಬೇಕಾ? ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಗೆ ಹೋಗಿ ಮುಸಲ್ಮಾನರನ್ನ ಖರೀದಿ ಮಾಡ್ತಾನಂತೆ. ಕುಮಾರಸ್ವಾಮಿ, ನಿನ್ನ ರೇಟ್ ಹೇಳು, ಮುಸಲ್ಮಾನರು ಒಂದೊಂದು ಪೈಸೆ ಹಾಕಿ ಇಡೀ ನಿನ್ನ ಕುಟುಂಬವನ್ನೇ ಖರೀದಿ ಮಾಡ್ತಾರೆ ಅಂತ ಸಚಿವ ಜಮೀರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಹೇಳಿಕೆಯೇ ಇದೀಗ ಸಿಪಿ ಯೋಗೇಶ್ವರ್ ಅವರ ಸೋಲಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜಮೀರ್ ಅವರು, ನಾನು ಹೇಳಿದ್ದೇನಾದರೂ ಕುಮಾರಸ್ವಾಮಿ ಅವರಿಗೆ ಬೇಸರವಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಸಿಪಿ ಯೋಗೇಶ್ವರ್ ಅವರು ಕೂದಲೆಳೆಯ ಅಂತರದಲ್ಲಿ ಅವರು ಗೆಲ್ಲಬಹುದು, ಹಾಗೆ ಈ ಗೆಲುವಿಗೆ ಜಮೀರ್ ಅವರು ಕಾಲಾ ಕುಮಾರಸ್ವಾಮಿ ಅಂತ ಹೇಳಿರೋದು ಕೂಡ ಕಾರಣವಾಗಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಇದೇ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಯಾರು ಗೆದ್ರೆ ಒಳ್ಳೆಯದು, ನಿಖಿಲ್ ಗೆದ್ರೆ ಏನಾಗುತ್ತೆ, ಹಾಗೆ ಸಿಪಿ ಯೋಗೇಶ್ವರ್ ಒಂದು ವೇಳೆ ಅವ್ರು ಹೇಳ್ತಾ ಇರುವಂತೆ ಸೋತ್ ಹೋಗ್ಬಿಟ್ರೆ ಅವರ ರಾಜಕೀಯ ಜೀವನವೇ ಅಂತ್ಯವಾಗ್ಬಿಡುತ್ತಾ? ನೋಡೋಣ. ಸ್ನೇಹಿತರೆ, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆದ್ದು ಬಿಟ್ರೆ ತಂದೆ ಎಚ್ ಡಿ ಕುಮಾರಸ್ವಾಮಿಯವರ ಕ್ಷೇತ್ರ ಜೆಡಿಎಸ್ಗೆ ಉಳಿದಂತೆ ಆಗುತ್ತೆ. ಇನ್ನೊಂದು ಕಡೆ ದೇವೇಗೌಡರ ಕುಟುಂಬದ ಮತ್ತೊಂದು ಕೂಡಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಂತಾಗುತ್ತೆ. ಇನ್ನು ದೇವೇಗೌಡರ ಕುಟುಂಬದಲ್ಲಿ ಈವರೆಗೂ ಕೂಡ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಶಾಸಕರಾಗಿದ್ದರು. ಇನ್ನು ಸೂರಜ್ ರೇವಣ್ಣ MLC ಆಗಿದ್ರು.
ಇನ್ನು ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಶಾಸಕನಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಡಬಹುದು. ಹೀಗೇನಾದ್ರೂ ಆದ್ರೆ ರಾಜ್ಯ ಜೆಡಿಎಸ್ನಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತೆ. ನಂತರದಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದು ಲೆಕ್ಕಾಚಾರದ ಪ್ರಕಾರ ಕೇಂದ್ರಕ್ಕೆ ಕುಮಾರಸ್ವಾಮಿ, ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಆ ರೀತಿಯಾಗಿ ಆಗಬಹುದು ಅನ್ನುವ ಲೆಕ್ಕಾಚಾರ ಶುರುವಾಗುತ್ತೆ. ಇನ್ನು HDK ರಾಷ್ಟ್ರೀಯ ಅಧ್ಯಕ್ಷರಾದರೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತೆ. ಇನ್ನು JDSಗೂ ಕೂಡ ಒಂದು ರೀತಿಯಲ್ಲಿ ಯಂಗ್ ಲೀಡರ್ ಸಿಗಬಹುದು. ಇದಿಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಿಖಿಲ್ ಮಿನಿಸ್ಟರ್ ಆಗುವಂತಹ ಒಂದು ರೋಡ್ ಕೂಡ ಓಪನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಚನ್ನಪಟ್ಟಣ CP ಯೋಗೇಶ್ವರ್ಗೆ ಒಂದು ಮುಖ್ಯವಾದಂತಹ ಕ್ಷೇತ್ರ, ಅವರ ತವರು ನೆಲ. ಹಾಗಾಗಿ ಒಂದು ವೇಳೆ ಇಲ್ಲಿ ಅವರು ಸೋತ್ರೆ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ CP ಯೋಗೇಶ್ವರ್ ವಿರುದ್ಧ ತೊಡೆ ತಟ್ಟಿದಾರಲ್ವಾ, ತೊಡೆ ತಟ್ಟಿ ಗೆದ್ದೇ ಬಿಟ್ರು ಅಂತ ಹೇಳಿ ತೋರಿಸಿದಂತಾಗುತ್ತೆ. ಇನ್ನು ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಕೂಡ ಉಂಟಾಗುತ್ತೆ. ಏನಂತಂದ್ರೆ, ಮಗನನ್ನ ಗೆಲ್ಲಿಸಿಕೊಂಡೆ ಅಂತ ಹೇಳಿ. ಇದು ಅವರಿಗೆ ಕೇಂದ್ರದಲ್ಲಿ ಇನ್ನಷ್ಟು ಅವರ ಒಂದು ನಾಯಕತ್ವ ಹಾಗೆ ಅವರ ಒಂದು ವರ್ಚಸ್ಸು ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ JDS ಸಂಘಟನೆಗೂ ಪ್ಲಸ್ ಆಗುತ್ತೆ. NDA ಮೈತ್ರಿಕೂಟಕ್ಕೂ ಶಕ್ತಿ ಬರುತ್ತೆ. ಇನ್ನು ದೇವೇಗೌಡರ ಕುಟುಂಬವನ್ನು ಯಾರೇ ಎದುರು ಹಾಕ್ಕೊಂಡ್ರೂ ಅವರಿಗೇನು ಉಳಿಗಾಲ ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಕೂಡ ಪಾಸ್ ಆಗುತ್ತೆ. ಇನ್ನೊಂದು ವೇಳೆ CP ಯೋಗೇಶ್ವರ್ ಗೆದ್ದರೆ ಒಳ್ಳೆಯದೇ, ಅವರ ಒಂದು ವರ್ಚಸ್ ಆಗಿರಬಹುದು, ಅವರ ವರ್ಚಸ್ ಹೆಚ್ಚಾಗುತ್ತೆ. ಇನ್ನು ನಾನು ಯಾವುದೇ ಪಕ್ಷ ಕೂಡ ಸೇರಿದ್ರೂ ಪಕ್ಷ ನೋಡಿ ಓಟ್ ಹಾಕಲ್ಲ, ನನ್ನನ್ನು ನೋಡಿ, ನನ್ನ ಕೆಲಸವನ್ನು ನೋಡಿ ಓಟ್ ಹಾಕ್ತಾರೆ ಅನ್ನೋದು ಸಾಬೀತಾಗ್ತದೆ. ಇನ್ನು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗಿಂತ CPY ಸೈನಿಕನೇ ಸ್ಟ್ರಾಂಗ್ ಅನ್ನೋದು ಒಂದು ಪ್ರೂವ್ ಮಾಡಿದಂತಾಗುತ್ತೆ. ಇದು ಏನಂತ ಹೇಳಿದ್ರೆ DKC ಹಾಗೆ ಅವರ ಟೀಮಿಗೆ ಒಂದು ರಾಜಕೀಯವಾಗಿ ದೊಡ್ಡ ಲಾಭ ಆಗುತ್ತೆ. ಒಂದು ವೇಳೆ ಏನಾದರೂ CP ಯೋಗೇಶ್ವರ್ ಸೋತೋದ್ರೆ ಏನಾಗುತ್ತೆ ಸ್ನೇಹಿತರೆ? ನಿಖಿಲ್ ಕುಮಾರಸ್ವಾಮಿ ಎದುರು ಒಂದು ವೇಳೆ CP ಯೋಗೇಶ್ವರ್ ಸೋತ್ರೆ, CP ಯೋಗೇಶ್ವರ್ ರಾಜಕೀಯ ಜೀವನದಲ್ಲಿ ತುಂಬ ವರ್ಷಗಳನ್ನು ಕಳೆದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಗೆ ಹೋಲಿಸಿದ್ರೆ CP ಯೋಗೇಶ್ವರ್ ತುಂಬ ಒಂದು ರೀತಿಯಲ್ಲಿ ಸೀನಿಯರ್ ಅಂತ ಹೇಳಬಹುದು ಅವರ ಎದುರು. ಹಾಗಾಗಿ ಒಂದು ವೇಳೆ ಅವರ ಎದುರು CP ಯೋಗೇಶ್ವರ್ ಸೋತ್ ಹೋಗ್ಬಿಟ್ರೆ ದೊಡ್ಡ ಒಂದು ಅವಮಾನ ಆದಂತಾಗುತ್ತೆ. ಇನ್ನು ಜನರು CP ಯೋಗೇಶ್ವರ್ ಅವರನ್ನ, ಚನ್ನಪಟ್ಟಣದ ಜನರು CP ಯೋಗೇಶ್ವರ್ ಅವರನ್ನ ಮರೆತು ಬಿಡುವಂತಹ ಸಾಧ್ಯತೆ ಇದೆ. ಇನ್ನು ಜಂಪಿಂಗ್ ಸ್ಟಾರ್ ಅಂತ ಕರೆಸ್ಕೊಳ್ಳುವಂತಹ CP ಯೋಗೇಶ್ವರ್ ಆ ಕಡೆ ಒಂದ್ಸಲ ಕಾಂಗ್ರೆಸ್, ಒಂದ್ಸಲ BJP ಅಂತ ಹಾರ್ತಾ ಇದ್ದವರು ಕೊನೆಗೆ ಆ ಕಡೆಯಿಂದ ಕಾಂಗ್ರೆಸ್ಸು ಇಲ್ಲ, ಈ ಕಡೆಯಿಂದ BJPಯೂ ಇಲ್ಲ ಅಂತ ಆಗುವಂತಹ ಪರಿಸ್ಥಿತಿ ಇದೆ. ಇದು DKCಗೂ ಕೂಡ ದೊಡ್ಡ ಪೆಟ್ಟನ್ನು ಕೊಡುತ್ತೆ. ಯಾಕಂತ ಹೇಳಿದ್ರೆ, ಏನಾದರೂ ಈ ಉಪಚುನಾವಣೆಯಲ್ಲಿ CP ಯೋಗೇಶ್ವರ್ ಗೆದ್ದರೆ ನಾನು CM ಸೀಟ್ ಮೇಲೆ ಕಣ್ಣು ಹಾಕಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇತ್ತು ಅಂತಲೂ ಹೇಳಲಾಗುತ್ತೆ. ಇದು ಅಲ್ಲಿಗೆ ಸ್ಟಾಪ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದೊಂದು ರೀತಿಯಲ್ಲಿ CP ಯೋಗೇಶ್ವರಿಗೂ ಕೂಡ ಮಾಡು ಇಲ್ಲವೇ ಮಡಿ, ಆ ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಕೂಡ ಅದೇ ಸ್ಥಿತಿ. ನೋಡೋಣ ರಿಸಲ್ಟ್ ಬಂದ ನಂತರದಲ್ಲಿ ಏನಾಗುತ್ತೆ. ಒಂದು ವೇಳೆ ಏನಾದರೂ CP ಯೋಗೇಶ್ವರ್ ಅವರು ಸೋತೆ ಹೋಗಿಬಿಟ್ರೆ ಇದಕ್ಕೆ ಯಾರು ನಮ್ಮ ಜಮೀರ್ ಅವರೇ ಕಾರಣ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರುವಂತಹ ಸಾಧ್ಯತೆಗಳಿದೆ. ನೋಡೋಣ ಮತದಾರ ಪ್ರಭು ಯಾರ ಕೈಯನ್ನು ಹಿಡಿದಿದ್ದಾರೆ, ಯಾರಿಗೆ ವೋಟ್ ಹಾಕಿದ್ದಾರೆ, ಯಾರು ಗೆಲ್ತಾರೆ ಅನ್ನೋದನ್ನು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ನಂತರದಲ್ಲಿ ಚನ್ನಪಟ್ಟಣದಲ್ಲಿ ಯಾರು ಗೆದ್ರು ಅನ್ನೋದು ಗೊತ್ತಾಗುತ್ತೆ. ಧನ್ಯವಾದ.